Hi, hello, good evening, my dear students. Welcome to the class. Myself, Bhagyashri Joshi from Sankalp Learning Solutions. ಮಕ್ಕಳೇ ಸ್ವಲ್ಪ ಹುಷಾರಿಲ್ಲ, ಗಂಟ್ಲು ನೋವಿದೆ. ಸೊ ವಾಯ್ಸ್ ಕರೆಕ್ಟ್ ಆಗಿ ಬರಲಿಲ್ಲ ಅಂತಂದ್ರೆ ಹೇಳಿ ನನಗೆ. ಓಕೆ, ಎಸ್. ಸೊ ಟುಡೇ ಈಸ್ ದ ಬಿಗ್ ಡೇ ಫಾರ್ ಅಸ್. ಯಾಕೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಇವತ್ತು SSLC ಎಕ್ಸಾಮ್ನ ರಿಸಲ್ಟ್ ಬಂದಿದೆ ಅಲ್ವಾ. ಸೊ ಹೋದ ವರ್ಷ ನಾವು ಮೈಸೂರು ಡಿವಿಷನ್ಗೆ ಪಾಠ ಮಾಡಿದ್ವಿ, ಬೆಂಗಳೂರು ಡಿವಿಷನ್ಗೆ ಪಾಠ ಮಾಡಿದ್ವಿ. ಓಕೆ, ಹಾಗೆ ಗುಲ್ಬರ್ಗ ಎಲ್ಲ ಕಡೆ ಮಾಡಿದ್ವಿ. ಸೊ ಮೈಸೂರು ಡಿವಿಷನ್ ಅಲ್ಲಿ ಒಬ್ನು ಧನುಷ್ ಅನ್ನುವಂತಹ ಹುಡುಗ, he has scored 625 out of 625. that means out of marks. ಸಿ ಎಷ್ಟು ಗ್ರೇಟ್ ಅನ್ಸತ್ತೆ ಅಲ್ವಾ. 625ಕ್ಕೆ 625. that means ಔಟ್ ಆಫ್ ಮಾರ್ಕ್ಸ್. ಎಲ್ಲೂ ಕೂಡ 1 ಮಾರ್ಕ್ ಮಿಸ್ ಇಲ್ಲ. ಹಿ ಹ್ಯಾಸ್ ನಾಟ್ ಮಿಸ್ಡ್ ನಾಟ್ ಇವನ್ ಅ ಸಿಂಗಲ್ ಮಾರ್ಕ್ಸ್. ಸೊ ಎಷ್ಟು ಗ್ರೇಟ್ ಅನ್ಸುತ್ತೆ, ರೈಟ್. ಹಾಗೆ ನಾವು ಕ್ರೈಸ್ ಮಕ್ಕಳಿಗೂ ಕೂಡ ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲೂ ಕೂಡ ಎಷ್ಟು ಜನ ಕ್ರೈಸ್ ಮಕ್ಕಳಿದ್ದೀರಾ ಅಲ್ವಾ. ಸೊ ಕ್ರೈಸಿಗೂ ಕೂಡ ನಾವು ಲಾಸ್ಟ್ ಇಯರ್ ವಿ ಹ್ಯಾವ್ ಟೇಕನ್ ದಿ ಕ್ಲಾಸಸ್ ಫಾರ್ ಕ್ರೈಸ್ ಆಲ್ಸೋ. ಅಲ್ಲೂ ಕೂಡ ಹಲವಾರು ಸ್ಟೂಡೆಂಟ್ಸ್ ಎಷ್ಟು ಜನ 625, 624, 623, 622, 21. ಸೊ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತಂದ್ರೆ ನೋಡಿದ್ರೆ ಖುಷಿ ಆಗತ್ತೆ. ಯಾಕಂತಂದ್ರೆ ನಮ್ ಸ್ಟೂಡೆಂಟ್ಸ್ ಇವರು ಅಂತ. ಅದ್ರ ಜೊತೆಗೆ ನಾವು ಕೂಡ ಜಸ್ಟ್ ನಿಮ್ ಗೈಡ್ ಮಾಡಿದೀವಿ, ಬಟ್ ಎಫರ್ಟ್ ಎಷ್ಟಿರುತ್ತೆ, ಸ್ಟೂಡೆಂಟ್ಸ್ ಎಫರ್ಟ್ ಎಷ್ಟಿರುತ್ತೆ ಅಂತ ನೋಡಿದ್ರೆ ಇದರಿಂದ ನಾವು ತಿಳ್ಕೋಬೇಕು. ಏನಂತಂದ್ರೆ ಅವ್ರ ಡೆಡಿಕೇಶನ್ ಹೇಗಿರುತ್ತೆ, ಅವ್ರು ಎಷ್ಟು ಅದಕ್ಕೆ ಫೋಕಸ್ ಅನ್ನ ಕೊಟ್ಟಿದ್ರು, ಮತ್ತೆ ಹಾರ್ಡ್ ವರ್ಕ್ ಹೇಗ್ ಮಾಡಿದ್ರು ಅಂತ. ಸಿ ಒಂದು ಸಿಂಗಲ್ ಮಾರ್ಕ್, ಎಲ್ಲೂ ಕೂಡ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ 1 ಮಾರ್ಕ್ ಅನ್ನ ಕಟ್ ಮಾಡ್ತಾರೆ. ಒಂದ್ ಸೈನ್, ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಲೆಕ್ಕವನ್ನ ಬಿಡಿಸೋವಾಗ ಒಂದ್ ಸೈನ್ ಏನಾದ್ರೂ ತಪ್ಪು ಹಾಕಿದ್ರೆ ಹೋಯ್ತು, ಒಂದ್ ಮಾರ್ಕ್ ಹೋಯ್ತು. ಸೊ ಎಷ್ಟು ಅಲರ್ಟ್ ಆಗಿ, ಎಷ್ಟು ಡೆಡಿಕೇಟೆಡ್ ಆಗಿ, ಎಷ್ಟು ನೀಟ್ ಆಗಿ ಪೇಪರ್ ಅನ್ನ ಬಿಡಿಸಿದ್ದಾರೆ, ರೈಟ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನ ನೋಡಿ ನಾವು ತಿಳ್ಕೋಬೇಕು, ನಾವು ಕೂಡ ಎಷ್ಟು ಎಫರ್ಟ್ ಅನ್ನ ಹಾಕ್ಬೇಕು. ಸೊ ನಾನು ಅದಕ್ಕೆ ಪ್ರತಿ ಕ್ಲಾಸಲ್ಲೂ ನಿಮ್ಗೆ ಹೇಳೋದು ಏನಂತ, ಇಂಟ್ರೆಸ್ಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ದಿ ಸಕ್ಸಸ್. ನೆಕ್ಸ್ಟ್ ಬರೋದು ಡಿಸಿಪ್ಲಿನ್. ಡಿಸಿಪ್ಲಿನ್ ಆದ ತಕ್ಷಣ ಡೆಡಿಕೇಶನ್. ಸೊ ಎಲ್ಲವೂ ಕೂಡ ನಮ್ಗೆ ನಮ್ಮ ಸಕ್ಸಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಬ್ಜೆಕ್ಟ್ ಮೇಲೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ನೆಕ್ಸ್ಟ್ ಆ ಸಬ್ಜೆಕ್ಟಿನ ಮೇಲೆ ಡೆಡಿಕೇಶನ್ ಇರಬೇಕು, ನೆಕ್ಸ್ಟ್ ಏನಾಗಿರ್ಬೇಕು, ಆ ಸಬ್ಜೆಕ್ಟಿನ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ, ನಾನೀಗ ಒಂದ್ ಲೆಕ್ಕವನ್ನ ಬಿಡಿಸ್ತೀನಿ, ಒಂದ್ ಸೆಮ್ ನಾನು ನಿಮ್ಗೆ ಹೋಮ್ ವರ್ಕ್ ಕೊಟ್ರೆ ಅದನ್ನ ಪರ್ಫೆಕ್ಟ್ ಆಗಿ ನಾನು ಮಾಡ್ತೀನಿ ಅಂತ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ, ಯಾವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಯಾವಾಗ ಪರ್ಫೆಕ್ಟ್ ಆಗ್ತೀರಾ, ಯಾವಾಗ ನೀವು ಇಂಟ್ರೆಸ್ಟ್ ಕೊಡ್ತೀರಾ, ರೈಟ್. ಸೊ ಈ ಎಲ್ಲಾ ಮ್ಯಾಟರ್ಸ್ ಕೂಡ ನಮ್ಮ ಸಕ್ಸಸ್ಗೆ ಹೆಲ್ಪ್ ಆಗುತ್ತೆ, ರೈಟ್. ಹಾಗಿದ್ರೆ ನೋಡ್ಬೋದು ನೀವು ರಿಸಲ್ಟ್ ಅನ್ನ ಇವತ್ತು. ಎಷ್ಟು ಜನ, ಒಂದಲ್ಲ ಎರಡಲ್ಲ 10 ಜನ, 20 ಜನ 625 ಔಟ್ ಆಫ್ 625. ನೋಡಿದ್ರೆ ಖುಷಿ ಆಗತ್ತೆ, ಮಕ್ಕಳು ಎಷ್ಟು ಸ್ಟಡಿ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ನೆಕ್ಸ್ಟ್ ಇಯರ್ ಆ ಒಂದು ಲಿಸ್ಟ್ ಅಲ್ಲಿ ನೀವು ಕೂಡ ಒಬ್ರಾಗಿ, ನಿಮ್ಮೆಲ್ಲರೂ ಹೆಸರು ಕೂಡ ಅದರಲ್ಲಿ ಬರ್ಲಿ ಅಂತ ನಮ್ಮ ಕಡೆಯಿಂದ ನಿಮ್ಗೆ ಒಂದು ವಿಶಸ್ ಅನ್ನ ಹೇಳ್ತಾ, ಆ ಒಂದು ಹಾರೈಕೆಯನ್ನ ನಿಮ್ಗೆ ಮಾಡ್ತಾ, ಸೊ ನಾವಿವತ್ತು ಟುಡೇ ವಿ ವಿಲ್ ಸ್ಟಾರ್ಟ್ ಅವರ್ ಕ್ಲಾಸ್. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳಿದ ಹಾಗೆ, ಸೊ ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನು ಸ್ಲೋ ಆಗಿ ಹೇಳ್ತೀನಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಸೊ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಪ್ಲೀಸ್ ಮೆಸೇಜ್ ಮಿ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಮಾಡಿ, ಐ ವಿಲ್ ಆನ್ಸರ್ ಯು. ಸೊ in the last class we have discussed about the triangles, right? So what do you mean by triangles? And also we have discussed about the basic proportionality theorem, right? Basic proportionality theorem. ಸೊ ನಾನು ಹೇಳಿದ್ದೆ ನಿಮ್ಗೆ, ಈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಈ ಥಿಯರಮ್ ಅನ್ನ ಏನಂತ ಹೇಳ್ತೀವಿ, ಥೇಲ್ಸ್ ಥಿಯರಮ್ ಅಂತಾನು ಹೇಳ್ತೀವಿ. ಸೊ this is also called as Thales theorem or basic proportionality theorem. And this question will be asked for 5 marks. Remember, very important question. And in this chapter we are going to learn about the similarity of a triangles. So when we are going to call two triangles are similar, there are 2 conditions. One is all the corresponding angles are equal,
Next, all the corresponding sides are in the same ratio or in proportion. Then only we can call that two triangles are similar. Not only in triangles, in two polygons of the same sides. Okay, these two conditions are necessary. And also we have solved and one problem. Today, we will discuss next problems. Okay, these problems are based on the basic proportionality theorem. ಆ ಒಂದು ಥಿಯರಮ್ ನಿಮಗೆ ಪರ್ಫೆಕ್ಟ್ ಇದ್ರೆ ಈ ಎಲ್ಲವೂ ಸಮ್ಸ್ ಕೂಡ ಈಸಿ ಆಗುತ್ತೆ. ಸೊ ಫಸ್ಟ್ ವಿ ವಿಲ್ ಸಿ ಸ್ಟೇಟ್ಮೆಂಟ್. ಆ ಒಂದು ಸ್ಟೇಟ್ಮೆಂಟ್ ಅನ್ನ ಜಸ್ಟ್ ಒಂದ್ಸತಿ ರೀಕಾಲ್ ಮಾಡ್ಕೊಂಡು ಮುಂದೆ ಹೋಗೋಣ. ಸೊ ವಾಟ್ ಈಸ್ ಬಿಪಿಟಿ? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್, if a line is drawn parallel to one side of the triangle to intersect other two sides in the indistinct points, the other two sides are divided in the same ratio. That means if this line DE, DE is drawn parallel to BC, then this line DE, it divides AD divided by DB and AE divided by EC. This is the theorem. Okay. So based on this theorem, we will solve some examples. So first one is, so in this figure, here DE is parallel to BC, right? Two triangles are there. So in two triangles, DE is parallel to BC, right? Next, in first diagram, we need to find out EC in first triangle and AD in second triangle. Okay. Yes. So in first triangle, we know the value of AD, right? So AD value is 1.5 centimeter and DB is 3 centimeter. AE is 1 centimeter and we need to find out EC. Okay. So one condition they have given, that is DE is parallel to BC. When DE is parallel to BC, that means here we are going to use BPT. So that means we need to apply BPT here. So by basic proportionality theorem, or simply we can call this as BPT. By BPT, what our theorem says, AD divided by DB is equal to AE divided by EC, right? AE divided by DB and AE divided by EC. So what is the value of AD? AD value is 1.5 and DB value is 3 centimeter. AE value is 1 centimeter and EC value we don't, right? So we need to find out EC. Next time ಮಾಡ್ತೀರಾ 1.5 into EC. Do cross multiplication. Is equal to 3 into 1. So 1.5 into EC is equal to 3. Transfer this 1.5 to this side. Then EC is equal to 3 divided by 1.5. Right? So 1.5 means this I will write it as 3 divided by 15 divided by 10. So 1.5 can be written as 15 divided by 10. Now we'll transfer this 10 to this side. Then EC is equal to 30 divided by 15. 3 into 10 is 30. 30 divided by 15. 15 ones are 15 twos are. So EC value is 2 centimeter. Okay. EC value is 2 centimeter. I hope ನಾನು ಮಾತಾಡೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. Okay. Understood? Understood. So we'll solve next problem.
Here also DE is parallel to BC, right? So again we'll use BPT. By BPT, AD divided by DB, right? So AD is equal to AE divided by EC. Okay. Next, AD, we need to find out AD. So AD ನಮಗೆ ಗೊತ್ತಿಲ್ಲ, ಹಾಗೆ ಬರೆಯೋಣ. DB value is 7.2. Next, AE value is 1.8. EC value is 5.4 centimeter. So calculation part ಅನ್ನ ನಿಮಗೆ ಬಿಡ್ತೀನಿ, ನೀವೇ ಹೇಳ್ಬೇಕು ಇವಾಗ. Again, do cross multiplication. 5.4 into AD is equal to 1.8 into 7.2. Now, AD is equal to 1.8 into 7.2 divided by 3.4. Now tell me the answer. So AD value ಎಷ್ಟಾಗುತ್ತೆ, right? AD value ಎಷ್ಟಾಗುತ್ತೆ? Yes. AD value is, I want quick answer. ಎಷ್ಟು ಬರುತ್ತೆ AD value? Yes. ಎಷ್ಟು ಬರುತ್ತೆ AD value? Yes, good evening all of you. ಎಷ್ಟು ಬರುತ್ತೆ AD value? It is 2.4 centimeter. .4 centimeter. Okay. Understood? Have you taken? Shall we move to next problem? Okay. See, what is our problem? In this figure, ಏನಂತ ಕೊಟ್ಟಿದ್ದಾರೆ ನಮಗೆ? LM is parallel to CB. Okay. So where is LM? See, this is LM. This LM is parallel to CB and LN is parallel to CD. Okay. Then prove that AM divided by AB, AN divided by AD. Okay. So how to prove this? ಹೇಗೆ ಪ್ರೂವ್ ಮಾಡೋದು ಇದನ್ನ? ಸಿ, ನಾವೇನ್ ಮಾಡೋಣ ಇವಾಗ, ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಓಕೆ, ಸೊಲ್ಯೂಷನ್. ಸಿ, ಫಸ್ಟ್ ಕಂಡೀಷನ್ is LM is parallel to CB, right? So LM is parallel to CB. Okay. That means consider this triangle. So in this triangle, this LM is parallel to BC. Okay. Now, if LM is parallel to BC, then we can apply BPT. So remember, BPT ಅನ್ನ ಅಪ್ಲೈ ಮಾಡಿದ್ರೆ AM divided by MB, AL divided by LC ಆಗುತ್ತೆ. ನೀವು ಹೇಳ್ತೀರಾ ಹೀಗಾಗುತ್ತೆ. But according to the corollary, some corollaries are there. So ಅದನ್ನ ಡಿಸ್ಕಸ್ ಮಾಡ್ತೀನಿ ನಾನು. ಇವತ್ತು ಸ್ವಲ್ಪ ದೊಡ್ಡದಾಗತ್ತೆ, ನಂಗೆ ಗಂಟ್ಲು ನೋವಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೆಫಿನೆಟ್ಲಿ ಐ ವಿಲ್ ಡಿಸ್ಕಸ್ ಆಲ್ ದ corollaries. So remember, AM divided by, when LM is parallel to CB, we can say that AM divided by AB, okay, and AL divided by AC. ಹೀಗೂ ಆಗತ್ತೆ. In all the times, it is not necessary that AL divided by LC ನೇ ಆಗ್ಬೇಕು ಅಂತ ಹೇಳಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹಾಗೆ ಆಗತ್ತೆ. ಯಾಕಂತಂದ್ರೆ BPT ಇಂದ ನಾವು ಹಾಗೆ ಹೇಳ್ತೀವಿ. ಬಟ್ by corollary, some corollaries are there. So from that corollaries, we can say that
AM divided by AB, AL divided by AC ಅಂತಾನು ಹೇಳ್ತೀವಿ. So I will take AM divided by AB is equal to AL divided by AC. Okay. Call this as equation number 1, and where we have taken this from corollary. Okay, so corollaries anta ide adanna ನಾನು next class alle discuss ಮಾಡ್ತೀನಿ. Just you should remember this much. When LN is parallel to CD. Where is LN? See, LN is here, CD is here. When LN is parallel to CD, here also we can say that AN divided by AD, AL divided by AC, right? AN divided by AD, AN divided by AD is equal to AL divided by AC. Okay. Call this as equation number 2, and this is also from corollary. Now, here also AL divided by AC is there. Here also AL divided by AC is there. So we'll cancel these two, AL divided by AC and AL divided by AC. Now, from equation number 1 and 2, what we will get? From equation 1 and 2, here AM divided by AB, here AN divided by AD. Ide bekalva namge. So see here. Prove that AM divided by AB is equal to AN divided by AD. This result only we want. Understood? Okay, next problem ಮಾಡಣ ಹಾಗಿದ್ರೆ. Yes. So in this figure, DE is parallel to AC. Observe carefully. ಒಂದೇ ಟ್ರಯಾಂಗಲ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ. DE is parallel to AC. Okay, this DE line is parallel to AC, and DF is parallel to AE, right? DF is parallel to A. ನೀವೇ ಅಬ್ಸರ್ವ್ ಮಾಡಿ, ಕಂಡೀಷನ್ ಪ್ರಕಾರ ಯಾವ ಎರಡು ಲೈನ್ಸ್ ಪ್ಯಾರಲಲ್ ಆಗಿದೆ. ಓಕೆ, ನಾವೇನಂತ ಹೇಳ್ಬೋದು, ವೆನ್ DE ಇಸ್ ಪ್ಯಾರಲಲ್ ಟು AC ಅಂತ ತಗೊಂಡ್ರೆ, ಓಕೆ, ವೆನ್ DE ಇಸ್ ಪ್ಯಾರಲಲ್ ಟು AC, DE is parallel to AC ಅಂತ ತಗೊಂಡ್ರೆ, observe here, DE is here, AC is here. That means we need to take full triangle. ಹೌದಲ್ವಾ? DE ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಫಾರ್ಗೆಟ್ ಅಬೌಟ್ DF. F ಅನ್ನ ಬಿಟ್ಬಿಡ್ರಿ. ಅವಾಗ ಏನಾಗುತ್ತೆ? BD divided by DA according to BPT, BD divided by DA and BE divided by EC ಆಗುತ್ತೆ. ಹೌದಲ್ವಾ? Right? So BD divided by DA is equal to BE divided by EC. So now call this as equation number 1, and ಎಲ್ಲಿಂದ ಈ ರಿಸಲ್ಟ್ ಅನ್ನ ತಗೊಂಡಿದ್ದೀರಾ? by BPT. Okay, next, second condition, DF is parallel to A, right? DF is parallel to A. Okay, ಇವಾಗ ನಾವೇನ್ ಮಾಡೋಣ,
ಡಿ ಎಫ್ ಎಲ್ಲಿದೆ ನಮ್ಗೆ, ಇಲ್ಲಿದೆ, ಎ ಇ ಇಲ್ಲಿದೆ. ಸೊ ಅವಾಗ ಬಿ ಡಿ ಡಿವೈಡೆಡ್ ಬೈ ಡಿ ಎ ಅಕಾರ್ಡಿಂಗ್ ಟು ಬಿ ಪಿ ಟಿ, ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ. ಫಾರ್ಗೆಟ್ ಅಬೌಟ್ ಸಿ. ಸಿ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಡಿ ಎಫ್ ಈಸ್ ಪ್ಯಾರಲಲ್ ಟು ಎ ಇ. ಸೊ ವಿ ವಿಲ್ ಕನ್ಸಿಡರ್ ಅಪ್ ಟು ದಿಸ್ ಮಚ್ ಓನ್ಲಿ, ರೈಟ್? ಸೊ ಇನ್ ದಿಸ್ ಟ್ರಯಾಂಗಲ್ ಡಿ ಎಫ್ ಈಸ್ ಪ್ಯಾರಲಲ್ ಟು ಎ ಇ. Then by BPT, BD divided by DA is equal to BF divided by FE. Call this as equation number 2. This is also from BPT or by BPT? From BPT. Okay. Understood. Next. So here also BD divided by DA, BD divided by DA will get cancelled. From equation number 1 and 2, ನಮ್ಗೆ ಏನ್ ಸಿಕ್ತು? BE divided by EC is equal to BF divided by FE. Okay. Or in other words, ಇದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರೆದ್ರೆ ನಮ್ಗೆ ಏನ್ ಸಿಗತ್ತೆ? BF divided by FE is equal to BE divided by EC ಅಂತ ಆಗುತ್ತೆ. This result we want. Prove that. Easy ಇದೆ ಅಲ್ವಾ? Yes, here we applied BPT. So BPT ಇಂದ ಹೇಗೆ ನಾವು ರಿಸಲ್ಟ್ ಅನ್ನ ತಗೊಂಡ್ವಿ ಅಂತ ನೀವು ನೋಡ್ತೀರಿ, ರೈಟ್? Have you taken? Shall we move to next problem? Okay. ಇದರಲ್ಲಿ ಏನಿದೆ ನೋಡಿ, ಇಟ್ ಈಸ್ ಆಲ್ಸೋ ಸೇಮ್ ಓನ್ಲಿ, ಬಟ್ ಸ್ವಲ್ಪ ಕಂಡೀಷನ್ ಚೇಂಜ್ ಇದೆ. ಅಂದ್ರೆ ಏನ್ ಕೊಟ್ಟಿದ್ದಾರೆ? ಸಿ ಎ ಬಿ ಸಿ ಆರ್ ದ ಪಾಯಿಂಟ್ಸ್ ಆನ್ ಒ ಪಿ, ಒ ಕ್ಯೂ ಅಂಡ್ ಒ ಆರ್, ಓಕೆ, ರೆಸ್ಪೆಕ್ಟಿವ್ಲಿ, such that AB is parallel to PQ and AC is parallel to PR. Show that BC is parallel to QR ಅಂತ ಹೇಳಿದ್ದಾರೆ. ಹೆಂಗ್ ಮಾಡೋದು ಇದನ್ನ? Right? Yes. AB ಈ ಲೈನು PQ ಗೆ ಪ್ಯಾರಲಲ್ ಆಗಿದೆ. AC is parallel to PR. That means we need to consider this triangle and this triangle. Okay. Finally, we need to prove BC is parallel to QR ಅಂತ ನಾವು ತೋರಿಸ್ಬೇಕು. ಇವಾಗ ಹೇಗ್ ಮಾಡೋದು ಇದನ್ನ ನೋಡೋಣ. Okay. So first we'll consider triangle OPQ. ಈ ಒಂದು ಟ್ರಯಾಂಗಲ್ ಅನ್ನು ತಗೊಳ್ಳೋಣ. In triangle OPQ, in triangle OPQ, which line is parallel to which line? AB line is parallel to PQ. Okay. So again, ನೋಡಿ ಇಲ್ಲಿ ಇದು ಈ ತರ ಟ್ರಯಾಂಗಲ್ ಬರುತ್ತೆ, ರೈಟ್? AB ಏನಾಗಿದೆ ನಮ್ಗೆ? PQ ಗೆ ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಕರೆಕ್ಟ್ ಆಗಿ ಗೊತ್ತಾಯ್ತಾ? ಈಗ ನಾವೇನ್ ಮಾಡ್ಬೋದು? BPT ಅನ್ನ ಯೂಸ್ ಮಾಡ್ಬೋದು. Now by BPT we can say that, see here, OA divided by AP ಒಂದು, OB divided by BQ. By BPT, OA divided by AP, OB divided by BQ. OA divided by AP,
is equal to OB divided by BQ. Okay. So call this as equation number 1. So this is BPT. Next condition in ಕೊಟ್ಟಿದ್ದಾರೆ. AC is parallel to PR. Okay. Now consider this triangle. Here AC line is parallel to PR. That means here also we need to use BPT. In triangle, ಯಾವ triangle ಇದು? OPR. OPR, AC is parallel to PR. AC is parallel to PR. So again by BPT, OC divided by OA divided by AP. See, OA divided by, ಇಲ್ಲೂ ಕೂಡ ಹಾಗೆ ಆಗುತ್ತೆ. OA divided by AP, OC divided by CR. Same condition. OA divided by AP divided by C. Call this as equation number 2. This is also from BPT. Now, OA divided by AP, OA divided by AP will get cancelled. In ಉಳಿಯುತ್ತೆ? OB divided by BQ is equal to OC divided by CR. ಎಲ್ಲಿದೆ ನಮಗೆ? OB divided by BQ, OC divided by CR. That means we need to consider this triangle. ಈ ಒಂದು triangle ಅನ್ನ ತಗೊಂಡ್ರೆ, when other two sides are divided in the same ratio, then this side is parallel to the third side. ಎಲ್ಲಿಂದ ಹೇಳ್ತೀರಾ? By converse of BPT. Okay. ನೋಡಿ ಇಲ್ಲಿ OB divided by BQ, OC divided by CR. ಅಂದ್ರೆ other two sides are divided in the same ratio ಆಗುತ್ತೆ. ಹೀಗಿದ್ದಾಗ ನಾವೇನ್ ಹೇಳ್ಬೋದು? This BC line is parallel to QR ಅಂತ ಹೇಳ್ಬಹುದು. Therefore, BC is parallel to QR, from where we are saying converse of BPT. Converse of BPT. Understood? Understood? ಸೊ ಆಕ್ಚುಲಿ ಇವತ್ತು ಕ್ಲಾಸ್ ತಗೋಬಾರ್ದು ಅಂತ ಮಾಡಿದ್ದೆ, ಬಟ್ ರಿಸಲ್ಟ್ ಇತ್ತು ನಿಮ್ಗೆಲ್ಲರಿಗೂ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಕ್ಲಾಸ್ ತಗೊಂಡೆ. ಅಂಡ್ ಆಲ್ಸೋ ವಿ ಹ್ಯಾವ್ ಸಾಲ್ವ್ ಸಮ್ ತ್ರೀ ಕ್ವಶನ್ಸ್. ಓಕೆ, ಅಂಡ್ ಆಲ್ ದೀಸ್ ಕ್ವಶನ್ಸ್ ಆರ್ ಫಾರ್ 2 marks. ಇವೆಲ್ಲ ಕ್ವಶನ್ಸ್ ನಿಮ್ಗೆ 2 marks ಬರುತ್ತೆ. ಸೊ ಐ ವಿಲ್ ಸ್ಟಾಪ್ ಹಿಯರ್ ಓನ್ಲಿ. ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಸೆಷನ್. ಓಕೆ, ಸೊ ಸಾರಿ ಫಾರ್ ದ್ಯಾಟ್. ಸೊ ಇಲ್ಲಿವರೆಗೂ ಏನನ್ನ ಡಿಸ್ಕಸ್ ಮಾಡಿದ್ವಿ? BPT ಅನ್ನ ಪರ್ಫೆಕ್ಟ್ ಮಾಡಿ, ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ಸ್. ಇಫ್ ಯು ಹ್ಯಾವ್ ಟೆಕ್ಸ್ಟ್ ಬುಕ್, ದೆನ್ ಅದರಲ್ಲಿ ಸಮ್ಸ್ ಇದೆ. ಸೊ ನೋಡಿ ನೀವೇ ಅದನ್ನ ಬಿಡಿಸೋದಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್. ಓಕೆ, ಸೊ ಐ ವಿಲ್ ಸ್ಟಾಪ್ ಹಿಯರ್ ಆನ್. ಓಕೆ, ಬಾಯ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್.